ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಂಡೇ ವ್ಲಾಗು ಬೆಳಗ್ಗೆನೇ ಚಿತ್ರಾನ್ನ ಮಾಡಿ ಮತ್ತು ಎಲ್ಲೋ ಹೋಗೋಣ ಅಂದ್ಕೊಂಡೆ. ಅಲ್ಲಿ ನೋವಿತ್ತು, ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಕೊಂಡೆ, ಬಟ್ ಹೋಗಿಲ್ಲ. ಅಲ್ಲಿ ಕಿಳ್ಸೋದು ಬೇಡ ಅಂದರು. ಹಾಗೆ ಒಂದು ಸ್ವಲ್ಪ ಸೊಪ್ಪು ತೊಗೊಬಂದಿದ್ದೆ. ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಆಮೇಲೆ ತಲೆ ಕೂದಲೆಲ್ಲ ಸೇವ್ ಮಾಡಿ ಇಟ್ಬಿಟ್ಟು ಆ ತಲೆ ಕೂದಲೆಲ್ಲ ಹಾಕ್ಬಿಟ್ಟು ಒಂದು ಬಕೆಟ್ ಕೊಟ್ಟರು. ಹಾಗೆ ಒಂದು ಸ್ವಲ್ಪ ಮೆಹಂದಿ ರುಬ್ಬಿಟ್ಟಿದ್ದೆ. ಹಿಟ್ಟು ಅಂದ್ಬಿಟ್ಟು ಬಿಸಿಲು ಸ್ಟಾರ್ಟ್ ಆಗೈತೆ ಅಂತ ಒಂದು ಸ್ವಲ್ಪ ಮೆಹಂದಿ ಹಾಕ್ಕೊಂಡು ಒಂದು 3-4 ಸ್ಯಾರಿ ಬೇಬಿ ಕುಚ್ಚಿತ್ತು, 2 ಕ್ರೋಶ ಇತ್ತು. ಇದು ಬೇಕಾಗಿತ್ತು ಅಂದ್ಬಿಟ್ಟು ಅರ್ಜೆಂಟ್ ಅಂತ ಹೇಳಿದರು, ಅದಕ್ಕೆ ಬೇಕಾಗದೆ. ಇದೇ ಸ್ಯಾರಿ ನಾನು 4 ಸ್ಯಾರಿ ಬಂದಿರೋದು, ಬೇರೆ ಬೇರೆ ಅಂಗಡಿದು ಸೇಮ್ ಸ್ಯಾರಿನೇ. ಇದು ಪಿಸ್ತಾ ಕಲರ್ ಸ್ಯಾರಿ, ಅಂದರೆ ವರ್ಕು ಯಾವ ಥರ ಐತೋ ಆ ಥರ ಹಾಕ್ಸ್ಕೊಂಡ್ರು ಅವರು, ಆ ಕಲರ್ ಮ್ಯಾಚ್ ಮಾಡಿ. ಇದು ಸಿಂಪಲ್ ಕ್ರೋಶ ಬೇಕಂತ ಹೇಳಿದ್ರು. ಹಾಕಿದೆ ಸ್ಯಾರಿ ಎಲ್ಲ ಕುಚ್ಚಾಗಿದ್ದಾದ್ಮೇಲೆ ಸಂಡೇ, ಇನ್ನು ಸ್ಯಾಟರ್ಡೇನೇ ಬಟ್ಟೆಗಳೆಲ್ಲ ವಾಶ್ ಮಾಡಿದ್ದೆಲ್ಲ ಮಡಚಿ ಮತ್ತು ರಾಗಿ ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ರು. ರಾಗಿ ಹಸಿಟ್ಟೆಲ್ಲ ಜರಡಿ ಹಿಡ್ದು ಮತ್ತು ಧನಿಯಾ ಎಲ್ಲ ಹುರಿದು ಒಣಗಾಕಿ ಕೊಟ್ಟಿದ್ದೆ. ನಾನು ಮನೆಯಲ್ಲೇ ಮಾಡ್ಕೊಳೋದು ಧನಿಯಾ ಪುಡಿ. ಅವೆಲ್ಲ ಜರಡಿ ತಿರುವಿ ಎತ್ತಿ ಒಂದು ಬಾಕ್ಸ್ಗೆ ತುಂಬಿಟ್ಕೊಂಡೆ. ಇನ್ನೊಂದು 6 ತಿಂಗಳು, ವರ್ಷ ಆಗಲ್ಲ, 6 ತಿಂಗಳು ಆಗುತ್ತೆ. ನಾವು ಮಸಾಲೆ ಸಾರು ಜಾಸ್ತಿ ಬಳಸ್ತೀರಿ, ಹುಳಿ ಸಾರು, ಮಸಾಲೆ ಸಾಂಬಾರು ಜಾಸ್ತಿ. ಮುದ್ದೆ ಸಾಂಬಾರು ಅನ್ನ ಬಳಸೋದ್ರಿಂದ, ಸಾಂಬಾರು ಜಾಸ್ತಿ ಮಾಡೋದ್ರಿಂದ ಧನಿಯಾ ಪುಡಿ, ಸಾಂಬಾರು ಪುಡಿ ಖಾಲಿ ಆಗುತ್ತೆ. ನಾನೇ ಮನೇಲಿ ನ್ಯಾಚುರಲಾಗಿ ಮಾಡ್ಕೊತೀನಿ. ಆಮೇಲೆ ನನ್ನ ಮಗ ಬರ್ಬಿಕ್ಯೂ ಇದು ಬೇಕು ಅಂತ ಹೇಳ್ದ, ತೊಗೊಬಂದು ಕೊಟ್ರಿ. ಇನ್ನು ನೈಟು ಮುದ್ದೆ ಸಾಂಬಾರು ಮಾಡಿದ್ರಿ, ಬಸ್ಸಾರು ಮುದ್ದೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಓಕೆ, ಬಾಯ್.